ಕೈಗಾರಿಕಾ ಕರೀದಿರ ನಾವು ಹೃದಯಪೂರ್ವಕವಾಗಿ ಅದನ್ನು ಸ್ವಾಗತಿಸ್ತೀವಿ. ಬೇರೆ ತಾಲೂಕು ಬಗ್ಗೆ ನನಗೆ ಗೊತ್ತಿಲ್ಲ. ನನ್ನ ತಾಲೂಕಲ್ಲಿ ನೀವು ಕೈಗಾರಿಕೆ ಬರ್ತೀರಿ ಅಂದ ತಕ್ಷಣ ಪ್ರೆಸ್ಗೆ ನಂದು ಬಸವಳದಲ್ಲಿ ಒಂದು 100 ಎಕರೆ ಇದೆ, ಮಂಡ್ಯ ಉಂಡಳ್ಳಿ 100 ಎಕರೆ ಇದೆ, ಇಲ್ಲಿ ಮಾಡಿ ಪೂರಕ ವಾತಾವರಣ ತರನ ಅಂತ ಫಸ್ಟ್ ಘೋಷಣೆ ಮಾಡುವ ನಾನು. ಈಗಲೂ ಅಲ್ಲಿ ನಿಮ್ಮ ಇಲಾಖೆಯವರು ಬಂದು 15 ದಿನದಿಂದ ಡ್ರೋನ್ ಸರ್ವೆ ಮಾಡ್ತಾ ಇದ್ದಾರೆ, ಮ್ಯೂಸಿಬಿಲಿಟಿ ಚೆಕ್ ಮಾಡ್ತಾ ಇದ್ದಾರೆ. ಅವ್ರು ಓಕೆ ಅಂದರೆ ಅದಕ್ಕೆ ಏನೇನು ಬೇಕು ಮೂಲಭೂತ ಸೌಕರ್ಯ ನೀರಿಂದ ಹಿಡಿದು ಎಲ್ಲವನ್ನು ನಾನು ಕೊಡೋಕ್ಕೆ ರೆಡಿ ಇದ್ದೀನಿ. ಆದರೆ ನಾನು ಜಾಗ ಕೊಡ್ತೀನಿ ಅಂತ ಘೋಷಣೆ ಮಾಡಿದಕ್ಕೆ ನಿಮಗೆ ಡಿಸ್ಕೈಡ್ ಮಾಡಿ ಅದು ಅರಣ್ಯ ಅಂತೆ ಬಸವಳಲ್ಲಿ ಎಲ್ಲಿ ಕೊಡೋಕ್ಕಾಗುತ್ತೆ ಅಂತ ನಾನು ಜಾಗ ಇದೆ ಅಂದ ತಕ್ಷಣ ನಿಮಗೆ ಬಂದು ಅದು ಅರಣ್ಯ ಅದೆಲ್ಲಿ ಕೊಡೋಕ್ಕಾಗತ್ತೆ ಅಂತ ನಿಮಗೆ ಹೇಳೋದು ಒಂದು ಡಿಸ್ಕೈಡ್ ಮಾಡ್ತೀನಿ. ಈಗ ನಿಮ್ಮ ಹತ್ರ ಬಂದಿರೋ ಜನ ನನ್ನ ಹತ್ರನೂ 2 ಸರಿ ಬೆಂಗಳೂರಿಗೆ ಮತ್ತೆ ಮಂಡ್ಯ ಮನೆಗೆ ಬಂದಿದ್ರು. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಕಾರ್ಖಾನೆ ಬಂದರೆ ನಿಮಗೆ ಒಳ್ಳೇದಾಗ್ತದೆ, ನೀವು ಹತ್ಕೊಂಡೆ ನಿಮಗೆ ಜಾಗ ಸರ್ಕಾರದಿದ್ದಾಗಿಲ್ಲ, ನೀವು 2 ಎಕರೆ ಇದ್ರೆ ಇದು ಬಿಡಬೇಕಾಗುತ್ತೆ, ನೀವು ಬೋರ್ವೆಲ್ ಏನಾರ ಇದ್ರೆ ಫ್ಯಾಕ್ಟ್ರಿ ಆಗುತ್ತೆ ಅಂತ ನಿಮ್ಗೆಲ್ಲ ಬೋರ್ವೆಲ್ನ ಫ್ಯಾಕ್ಟ್ರಿ ಕಡೆಯಿಂದ ಹಾಕ್ಸ್ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಕನ್ವಿನ್ಸ್ ಮಾಡಿ ಕಳಿಸ್ದೆ. ನಾನು ಕಳಿಸಾದ್ಮೇಲೆ ಅವ್ರನ್ನ ಯಾರು ಎತ್ಕಟ್ಟಿ ಪ್ರೆಸ್ ಮೀಟ್ ಮಾಡಿಸ್ತವ್ರೆ ಅಂತ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇರುತ್ತೆ. ನೀವು ಇಲ್ಲ ನನ್ನ ಪರ್ಸನಲ್ ಕೇಳಿದ್ರೆ ರಾಜಕೀಯ ಆಕಾಂಕ್ಷೆ ಯಾರು ಇಟ್ಕೊಂಡಿದ್ದಾರೆ ಅವ್ರು ಇದು ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮಗೆ ನಾನು ಎಲ್ಲ ಮಾಡ್ಕೊಡ್ತೀನಿ, ನಿಮ್ಗೆ ಸರ್ಕಾರದಿಂದ ದುಡ್ಡು ಬರಬೇಕಾದ್ರೆ ಅದು ಕೊಡಿಸ್ತೀನಿ, ನಿಮಗೆ 150 ಎಕರೆ ಎಕರೆದಲ್ಲಿ 1 ಗಂಟೆ ನಾನು ಮಾಡ್ತೀನಿ ಅಂತ ರೈತರನ್ನೆಲ್ಲ ನಾನು ಕನ್ವಿನ್ಸ್ ಮಾಡಿ ನಾನು ನಮ್ಮ ಮನೆಯಿಂದ 3 ಸರಿನೂ ಕಳಿಸಿದ್ವಿ. ಇದು ಪ್ರಾಮಾಣಿಕವಾಗಿ ಹೇಳ್ಬೇಕು. ಅದಾದ್ಮೇಲೆ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ, ನಿಮ್ಮನ್ನ ಬಂದು ಮೀಟ್ ಮಾಡ್ತಾರೆ ಅಂತ ಬೇರೆ ಥರ ಇದೆ. ನಾನು ನಿಮಗೆ ಹೇಳ್ತೀನಿ ಅಂದರೆ ನಾವು ಇದೆಲ್ಲ ಮುಂದೆ ಸರಿ ಬರುತ್ತೆ. ನಾನು ಬೆಳಗಾವಿ ಜೊತೆ 2 ಮೀಟಿಂಗ್ ಮಾಡಬೇಕು. ದಯಮಾಡಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಕೈಗಾರಿಕಾ ಅಭಿವೃದ್ಧಿ ಆದರೆ ಮಾತ್ರ ಏನಾದರೂ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಲು ಸಾಧ್ಯ. ನಾನಿದ್ದಾಗ ತೋಮರಿಕೆರೆ ಹತ್ರ ಮದುವೆಗೊಬ್ಬರು ಅಲ್ಕಳ್ಳಿ ಮತ್ತು ಈ ಭಾಗದಲ್ಲಿ ನಿಮ್ಮ ಇದಕ್ಕೇನೆ ಬರುತ್ತೆ, ಮಾಡ್ಕೊಂಡು ಸ್ವಲ್ಪ ಬರುತ್ತೆ ಆ ಭಾಗ. ಇನ್ನು ಉಳಿದೆಲ್ಲ ಮಂಡ್ಯ ತಾಲೂಕು ನಿಮ್ಮ ಕ್ಷೇತ್ರಕ್ಕೆ ಬರ್ತದೆ. ಎಲ್ಲ ಟ್ರೈನ್ ಲೈನ್ ರೈಲ್ವೆ ಲೈನಿಂದ ಆ ಕಡೆ ಬ್ಯಾಂಡಳ್ಳಿ ಡಬಲ್ ಲೈನ್ ರೈಲ್ವೆ ಸ್ಟೇಷನ್ ಇದೆ, ಈ ಕಡೆ 10 ಲೈನ್ ಹಾಸ್ಪಿಟಲ್ ಅಷ್ಟೇ ಇದೆ. ಆಮೇಲೆ ನೀರಿಗೆ ಹತ್ತಿರದಲ್ಲಿದೆ, ನೀವು ಎಲ್ಲಿಂದಾದ್ರೂ ಕಾವೇರಿಯಿಂದಾದ್ರೂ ತರ್ಬೋದು ಅಥವಾ ಲೋಕಭಾವಿಯಿಂದಾದ್ರೂ ತರ್ಬೋದು. ಮತ್ತು 220 ಸಬ್ ಸ್ಟೇಷನ್ ಈ ಕಡೆ ಎಡಭಾಗದಲ್ಲಿದೆ, ಎಲ್ಲ ಅನುಕೂಲ ಇದೆ. ಇಲ್ಲಿ ಒಂದು 2000 ಎಕರೆ ಮಾಡೋಣ ಅಂತ ಹಿಂದೆ ರೈಲ್ವೆ ಕಂಟೈನರ್ ಡಿಪೋಗೆ ಸರ್ವೆ ಮಾಡಿದ್ರಲ್ಲಿ ಆ ಜಾಗ. ಇವಾಗ ರೈಲ್ವೆ ಕಂಟೈನರ್ ಡಿಪೋನು ಬರ್ತಾ ಇಲ್ಲ. ಅದಕ್ಕೆ ತಮಗೊಂದು ಪತ್ರ ಬರೆದು ಸೋಮಣ್ಣವ್ರಿಗೂ ಒಂದು ಪತ್ರ ಬರೆದು ಕೊಟ್ಟಿದ್ದೀನಿ, ಅವ್ರಿಗೂ ಕೊಟ್ಟಿದ್ದೀನಿ. ಇದನ್ನು ದಯಮಾಡಿ ಮಾಡಿ. ಮಂಡ್ಯ ಜಿಲ್ಲೆ ಇವಾಗ ನನ್ನ ಮಧುರೆ ಅಭಿವೃದ್ಧಿ ಆಗಬೇಕು ಅಂತ ಏನಿಲ್ಲ. ಈ ಕೇಂದ್ರ ಸ್ಥಾನದಲ್ಲಿ ಇದೆ ತೋಮರಿಕೆರೆ, ಇದು ಪಾಂಡಪುರ, ಶ್ರೀರಂಗಪಟ್ಟಣ, ಮಂಡ್ಯ ತಾಲೂಕು, ಈ 3 ತಾಲೂಕುಗಳನ್ನ ಒಳಗೊಂಡಂಥ ಒಂದು ಕೇಂದ್ರ ಸ್ಥಾನ. ಅಲ್ಲಿ ಮಾತ್ರ ಎಲ್ಲ ತಾಲೂಕು ಅಭಿವೃದ್ಧಿ ಆಗ್ತದೆ. ಅದರಿಂದ ಇದನ್ನು ಯೋಚನೆ ಮಾಡ್ಬೇಕು ನಾವು ಅಷ್ಟೇ. ನಿಮ್ಮದು ನಿರ್ಧಾರ ಹೇಳಿದೆ, ಚಂದ್ರರಾಜ ಸ್ವಾಮಿ ಅವರಲ್ಲಿ ಕರೀರಿ, ಅವ್ರ ಹತ್ರ ಮೀಟಿಂಗ್ ಮಾಡಿ ನಾವು JDS ಶಾಸಕರೆಲ್ಲ ಬರ್ತೀವಿ, ಮಾತಾಡೋಣ. ಅದಕ್ಕೆ ಜಿಲ್ಲೆ ಅಭಿವೃದ್ಧಿಗೆ ನಾವು ಬರೋದಕ್ಕೆ ತೊಂದರೆ ಇಲ್ಲ. ಬೇಕಾದ್ರೆ ನೀವು ಅರೇಂಜ್ ಮಾಡಿ ಅಂತಲೂ ಹೇಳಿದೆ, ನೀವು ಗಮನ ಕೊಡಲಿಲ್ಲ ಆ ಕಡೆ, ನಾನು ಸುಮ್ಮನೆ. ದಯಮಾಡಿ ಇವಾಗಲಾದರೂ ಮಾಡಿ ಮಾತಾಡೋಣ. ರಾಜ್ಯ ಸರ್ಕಾರದಿಂದ ಸಹಕಾರ ಕೊಟ್ಟರೆ ನಾವು ಮಾಡ್ಬೋದು. ಕೇಂದ್ರ ಸರ್ಕಾರದ ಇದನ್ನು ಕೂಡ ನಾವು ಉಪಯೋಗ ಪಡ್ಕೊಬೋದು. ರಾಜ್ಯ ಸರ್ಕಾರ ನಾನು ಶಾಸಕರೇ 100 ಎಕರೆ ತೋರಿಸಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಫೀಸಿಬಿಲಿಟಿ ಚೆಕ್ ಸಂತೋಷ. ಮುಂದಿನ ಯೋಜನೆಗಳನ್ನು ತಯಾರು ಮಾಡಿ ಲ್ಯಾಂಡ್ ಕೊಡೋದಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದೆ. ಲ್ಯಾಂಡ್ ನೀವು ಕೊಡೋಕ್ಕಾಗೋದಿಲ್ಲ, ನೀವು ಜಾಗ ತೋರಿಸ್ಬೋದು, ನಾನು ಅಷ್ಟೇ ಅವ್ರಿಗೆ ಜಾಗ ಕೊಡ್ಬೋದು. ಅಂತಿಮವಾಗಿ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಡೆವಲಪ್ ಮಾಡಿ ತೀರ್ಮಾನ ತಗೊಳ್ಳೋದು ಕೇಳಿ ಅವರು ಈ ನನ್ನ ಗಮನದ ಮೇಲೆ ನಮ್ಮ DC ಅವರು ಸ್ಥಳ ಪರಿಶೀಲನೆಯನ್ನು ಮಾಡಿ ಆಮೇಲೆ ಆ ARI ನೋಡಿದ್ರು ಆ ಕಾರ್ಡ್ ಆಫ್ ಲ್ಯಾಂಡ್ ನೋಡಿದ್ದಾರೆ. ಒಂದು ಲೆವೆಲ್ ಅದ್ರ ಮೇಲೆ ಈಗ KDB ಅವ್ರೇನು ಮಾಡಲ್ಲ ಅಂತ ಇವಾಗ KDB ಡೈರೆಕ್ಟ್ ಆಗಿ ಕೊಡೋಕ್ಕಾಗಲ್ಲ. ಸಿಂಗಲ್ ಏಜೆನ್ಸಿ ನಿಮ್ಮ AID ಅವರು 15 ಕ್ಯಾಟಗರಿ ಹಾಕಿ ನಮ್ಮ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ. ಆ 15 DC ಅವರು ಹೇಳ್ತಾರೆ ಸರ್. ಈಗ
ಸಾಕಷ್ಟು ಚರ್ಚೆ ಆದಮೇಲೆ ನಮ್ಮ ಗಮನಕ್ಕೆ ತರೋದು ಸರ್. ನಾವು ಫಸ್ಟ್ ಏನು ಪತ್ರವನ್ನು ಸರ್ಕಾರಕ್ಕೆ ಕೊಟ್ರಿ ಸರ್. ಸರ್ಕಾರದಿಂದ ನಮಗೆ ಪತ್ರ ಬಂದಾದ ನಂತರ ಮಾನ್ಯ ಶಾಸಕರು ನಾವು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ಮೇಲೆ ಸರ್ ಬಜೆಟಲ್ಲೂ ಕೂಡ ಅದು ಅಧಿಕೃತವಾಗಿ 100 ಎಕರೆ ಕೊಡ್ತೀವಿ ಅಂತೇಳಿ ಕೂಡ ಈ ವರ್ಷದ ಬಜೆಟಲ್ಲೂ ಕೂಡ ಘೋಷಣೆ ಆಗಿದೆ ಸರ್. ಅದು ಒಂದು ಸರ್. ಎರಡನೇ ಸರ್ ನಾವು ಬಸರಾಳ ಹೋಬಳಿನಲ್ಲಿ ಮುದ್ದನಘಟ್ಟ ಮತ್ತು ಹೆಗ್ಗಡದಳ್ಳಿ ಸರ್ ನಮ್ಮ 48 ಮತ್ತು 35ರಲ್ಲಿ ಒಟ್ಟು 105 ಎಕರೆ ಜಾಗನ ಈಗಾಗಲೇ ಗುರುತು ಮಾಡಿದ್ವಿ ಸರ್. ಗುರುತು ಮಾಡಿ ನಾವು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ವಿ, ಈ ಥರ ಸರ್ಕಾರಿ ಜಾಗ ಲಭ್ಯ ಇದೆ. ನೀವು ಕೈಗಾರಿಕಾ ಕರೀತೀರಾ, ನಾವು ಹೃದಯಪೂರ್ವಕವಾಗಿ ಅದನ್ನು ಸ್ವಾಗತಿಸ್ತೀವಿ. ಬೇರೆ ತಾಲೂಕು ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಮ ತಾಲೂಕಲ್ಲಿ ನೀವು ಕೈಗಾರಿಕೆ ಬರ್ತೀರಿ ಅಂದ ತಕ್ಷಣ ಪ್ರೆಸ್ಗೆ ನಮ್ಮದು ಬಸರಾಳಲ್ಲಿ ಒಂದು 100 ಎಕರೆ ಇದೆ, ಮಂಡ್ಯ ಉಂಡಳ್ಳಿಯಲ್ಲಿ 100 ಎಕರೆ ಇದೆ, ಇಲ್ಲಿ ಮಾಡಿ ಪೂರಕ ವಾತಾವರಣ ತರನ ಅಂತ ಫಸ್ಟ್ ಘೋಷಣೆ ಮಾಡುವುದು ನಾನು. ಈಗಲೂ ಅಲ್ಲಿ ನಿಮ್ಮ ಇಲಾಖೆಯವರು ಬಂದು 15 ದಿನದಿಂದ ಡ್ರೋನ್ ಸರ್ವೆ ಮಾಡ್ತಾ ಇದ್ದಾರೆ, ಮ್ಯೂಸಿಬಿಲಿಟಿ ಚೆಕ್ ಮಾಡ್ತಾ ಇದ್ದಾರೆ. ಅವ್ರು ಓಕೆ ಅಂದರೆ ಅದಕ್ಕೆ ಏನೇನು ಬೇಕು ಮೂಲಭೂತ ಸೌಕರ್ಯ ನೀರಿಂದ ಹಿಡಿದು ಎಲ್ಲವನ್ನು ನಾನು ಕೊಡೋಕ್ಕೆ ರೆಡಿ ಇದ್ದೀನಿ. ಆದರೆ ನಾನು ಜಾಗ ಕೊಡ್ತೀನಿ ಅಂತ ಘೋಷಣೆ ಮಾಡೋದಕ್ಕೆ ನಿಮಗೆ ಡಿಸ್ಕೈಸ್ ಮಾಡಿ ಅದು ಅರಣ್ಯ ಅಂತ ಬಸವಾಳಲ್ಲಿ ಎಲ್ಲಿ ಕೊಡೋಕ್ಕಾಗುತ್ತೆ ಅಂತ ನಾನು ಜಾಗ ಇದೆ ಅಂದ ತಕ್ಷಣ ನಿಮಗೆ ಬಂದು ಅದು ಅರಣ್ಯ ಅದೆಲ್ಲಿ ಕೊಡೋಕ್ಕಾಗತ್ತೆ ಅಂತ ನಿಮಗೆ ಹೇಳೋದು ಒಂದು ಮಿಸ್ಗೈಡ್ ಮಾಡ್ತೀನಿ. ಈಗ ನಿಮ್ಮ ಹತ್ರ ಬಂದಿರೋ ಜನ ನನ್ನ ಹತ್ರನೂ 2 ಸರಿ ಬೆಂಗಳೂರಿಗೆ ಮತ್ತೆ ಮಂಡ್ಯ ಮನೆಗೆ ಬಂದಿದ್ರು. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಕಾರ್ಖಾನೆ ಬಂದರೆ ನಿಮಗೆ ಒಳ್ಳೇದಾಗ್ತದೆ, ನೀವು ಹತ್ಕೊಂಡೆ ನಿಮಗೆ ಜಾಗ ಸರ್ಕಾರದಿದ್ದಾಗಿಲ್ಲ, ನೀವು 2 ಎಕರೆ ಇದ್ರೆ ಇದು ಬಿಡಕ್ಕಾಗುತ್ತೆ, ನೀವು ಬೋರ್ವೆಲ್ ಏನಾರ ಇದ್ರೆ ಫ್ಯಾಕ್ಟ್ರಿ ಆಗುತ್ತೆ ಅಂತ ನಿಮ್ಗೆಲ್ಲ ಬೋರ್ವೆಲ್ನ ಫ್ಯಾಕ್ಟ್ರಿ ಕಡೆಯಿಂದ ಹಾಕ್ಸ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಕನ್ವಿನ್ಸ್ ಮಾಡಿ ಕಳಿಸ್ದೆ. ನಾನು ಕಳಿಸಾದ್ಮೇಲೆ ಅವ್ರನ್ನ ಯಾರು ಎಲ್ಪಟ್ಟಿ ಪ್ರೆಸ್ ಮೀಟ್ ಮಾಡಿಸ್ತವ್ರೆ ಅಂತ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇರುತ್ತೆ. ನೀವು ಇಲ್ಲ ನನ್ನ ಪರ್ಸನಲ್ ಕೇಳಿದ್ರೆ ರಾಜಕೀಯ ಆಕಾಂಕ್ಷೆ ಯಾರು ಇಟ್ಕೊಂಡಿದ್ದಾರೆ ಅವ್ರು ಇದು ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮಗೆ ನಾನು ಎಲ್ಲ ಮಾಡ್ಕೊಡ್ತೀನಿ, ನಿಮ್ಗೆ ಸರ್ಕಾರದಿಂದ ದುಡ್ಡು ಬರಬೇಕಾದ್ರೆ ಅದು ಕೊಡಿಸ್ತೀನಿ, ನಿಮಗೆ 150 ಎಕರೆ ಎಕರೆದಲ್ಲಿ 1 ಗಂಟೆ ನಾನು ಮಾಡ್ತೀನಿ ಅಂತ ರೈತರನ್ನೆಲ್ಲ ನಾನು ಕನ್ವಿನ್ಸ್ ಮಾಡಿ ನಾನು ನಮ್ಮ ಮನೆಯಿಂದ 3 ಸರಿನೂ ಕಳಿಸಿದ್ವಿ. ಇದು ಪ್ರಾಮಾಣಿಕವಾಗಿ ಹೇಳೋದು. ಅದಾದ್ಮೇಲೆ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ, ನಿಮ್ಮನ್ನ ಬಂದು ಮೀಟ್ ಮಾಡ್ತಾರೆ ಅಂತ ಬೇರೆ ಬೇರೆ ನೆನಪಿದೆ. ನಾನು ನಿಮಗೆ ಹೇಳ್ತೀನಿ, ಅಂದರೆ ನಾನು ಇದೆಲ್ಲ ಮುಂದೆ ಸರಿ ಬರುತ್ತೆ. ನಾನು ಬೆಂಗಳೂರು ಜೊತೆ 2 ಮೀಟಿಂಗ್ ಮಾಡಬೇಕು. ದಯಮಾಡಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಕೈಗಾರಿಕಾ ಅಭಿವೃದ್ಧಿ ಆದರೆ ಮಾತ್ರ ಏನಾದರೂ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಲು ಸಾಧ್ಯ. ನಾನಿದ್ದಾಗ ತೋಮರಿಕೆರೆ ಹತ್ರ ಮದುವೆಕೊಪ್ಪು ಅಲ್ಕಳ್ಳಿ ಮತ್ತು ಈ ಭಾಗದಲ್ಲಿ ನಿಮ್ಮ ಇದಕ್ಕೇನೆ ಬರುತ್ತೆ, ಮಾಟುಪಟ್ಟು ಸ್ವಲ್ಪ ಬರುತ್ತೆ, ಒಂದು ಕಾಲು ಭಾಗ. ಇನ್ನು ಉಳಿದೆಲ್ಲ ಮಂಡ್ಯ ತಾಲೂಕು ನಿಮ್ಮ ಕ್ಷೇತ್ರಕ್ಕೆ ಬರ್ತದೆ. ಎಲ್ಲ ಟ್ರೈನ್ ಲೈನ್, ರೈಲ್ವೆ ಲೈನಿಂದ ಆ ಕಡೆ ಬ್ಯಾಂಡಳ್ಳಿ ಡಬಲ್ ಲೈನ್ ರೈಲ್ವೆ ಸ್ಟೇಷನ್ ಇದೆ, ಈ ಕಡೆ 10 ಲೈನ್ ಹಾಸ್ಪಿಟಲ್ ಅಷ್ಟೇ ಇದೆ. ಆಮೇಲೆ ನೀರಿಗೆ ಹತ್ತಿರದಲ್ಲಿದೆ, ನೀವು ಎಲ್ಲಿಂದಾದ್ರೂ ಕಾವೇರಿಯಿಂದಾದ್ರೂ ತರ್ಬೋದು ಅಥವಾ ಲೋಕಭವನಿಯಿಂದಾದ್ರೂ ತರ್ಬೋದು. ಮತ್ತು 220 ಸಬ್ ಸ್ಟೇಷನ್ ಈ ಕಡೆ ಎಡಭಾಗದಲ್ಲಿದೆ, ಎಲ್ಲ ಅನುಕೂಲ ಇದೆ. ಇಲ್ಲಿ ಒಂದು 2000 ಎಕರೆ ಮಾಡೋಣ ಅಂತ ಹಿಂದೆ ರೈಲ್ವೆ ಕಂಟೈನರ್ ಡಿಪೋಗೆ ಸರ್ವೆ ಮಾಡಿದ್ರಲ್ಲಿ ಆ ಜಾಗ. ಇವಾಗ ರೈಲ್ವೆ ಕಂಟೈನರ್ ಡಿಪೋನು ಬರ್ತಾ ಇಲ್ಲ. ಅದಕ್ಕೆ ತಮಗೊಂದು ಪತ್ರ ಬರೆದು ಸೋಮಣ್ಣವ್ರಿಗೂ ಒಂದು ಪತ್ರ ಬರೆದು ಕೊಟ್ಟಿದ್ದೀನಿ, ಕುಮಾರಸ್ವಾಮಿ ಕೊಟ್ಟಿದ್ದೀನಿ. ಇದನ್ನು ದಯಮಾಡಿ ಮಾಡಿ. ಮಂಡ್ಯ ಜಿಲ್ಲೆ ಇವಾಗ ನಾನು ಮಧುರೆ ಅಭಿವೃದ್ಧಿ ಆಗಬೇಕು ಅಂತ ಏನಿಲ್ಲ, ಈ ಕೇಂದ್ರ ಸ್ಥಾನದಲ್ಲಿದೆ. ತೋಮರಿಕೆರೆ ಇದು ಪಾಂಡವಪುರ, ಶ್ರೀರಂಗಪಟ್ಟಣ, ಮಂಡ್ಯ ತಾಲೂಕು, ಈ 3 ತಾಲೂಕುಗಳನ್ನ ಒಳಗೊಂಡಂಥ ಒಂದು ಕೇಂದ್ರ ಸ್ಥಾನ ಅಂತ ಅಲ್ಲಿ ಮಾತ್ರ ಎಲ್ಲ ತಾಲೂಕು ಅಭಿವೃದ್ಧಿ ಆಗ್ತದೆ. ಅದರಿಂದ ಇದನ್ನು ಯೋಚನೆ ಮಾಡ್ಬೇಕು ನಾವು ಅಷ್ಟೇ. ನಿಮ್ಮನ್ನು ನಿರ್ಧಾರ ಹೇಳಿದೆ, ಎಲ್ಲರೂ ಸ್ವಾಮಿ ಅವರಲ್ಲಿ ಕರೀರಿ, ಅವ್ರ ಹತ್ರ ಮೀಟಿಂಗ್ ಮಾಡಿ ನಾವು JDS ಶಾಸಕರೆಲ್ಲ ಬರ್ತೀವಿ, ಮಾತಾಡೋಣ. ಅದಕ್ಕೆ ಜಿಲ್ಲೆ ಅಭಿವೃದ್ಧಿಗೆ ನಾವು ಬರೋದಕ್ಕೆ ತೊಂದರೆ ಇಲ್ಲ. ಬೇಕಾದ್ರೆ ನೀವು ಅರೇಂಜ್ ಮಾಡಿ ಅಂತ ಹೇಳಿದೆ, ನೀವು ಗಮನ ಕೊಡಲಿಲ್ಲ ಆ ಕಡೆ ನಾನು ಸುಮ್ಮನೆ. ದಯಮಾಡಿ ಇವಾಗಾದರೂ ಮಾಡಿ ಮಾತಾಡೋಣ. ರಾಜ್ಯ ಸರ್ಕಾರದಿಂದ ಸಹಕಾರ ಕೊಟ್ಟರೆ ನಾವು ಮಾಡ್ಬೋದು. ಕೇಂದ್ರ ಸರ್ಕಾರದ ಇದನ್ನು ಕೂಡ ನಾವು ಉಪಯೋಗ ಪಡ್ಕೋಬೋದು. ರಾಜ್ಯ ಸರ್ಕಾರ ನಾನು ಶಾಸಕರೇ 100 ಎಕರೆ ತೋರಿಸಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಫೀಸಿಲಿಟಿ ಚೆಕ್ ಆಯ್ತು ಸ್ವಾಮಿ, ಎಲ್ಲ ಸಂತೋಷ. ಮುಂದಿನ ಯೋಜನೆಗಳನ್ನು ತಯಾರು ಮಾಡಿ ಊರಲ್ಲಿ ಲ್ಯಾಂಡ್ ಕೊಡೋದಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದೆ. ಲ್ಯಾಂಡ್ ನೀವು ಕೊಡೋಕ್ಕಾಗೋದಿಲ್ಲ, ನೀವು ಜಾಗ ತೋರಿಸ್ಬೋದು, ನಾನು ಅಷ್ಟೇ ಅವ್ರಿಗೆ ಜಾಗ ಕೊಡ್ಬೋದು. ಅಂತಿಮವಾಗಿ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಡೆವಲಪ್ ಮಾಡಿ ತೀರ್ಮಾನ ತಗೊಳ್ಳೋದು
ಅವರು ಹೇಳಿದ್ದಾರೆ ಮಂತ್ರಿ ಹತ್ರ ಮಾತಾಡಿದ್ರು. ಈಗ ನನ್ನ ಗಮನಕ್ಕೆ ತಂದ ಮೇಲೆ ನಮ್ಮ ಡಿ ಸಿ ಅವರು ಸ್ಥಳ ಪರಿಶೀಲನೆಯನ್ನು ಮಾಡಿ ಆಮೇಲೆ ಆ ಎ ಐ ನೋಡಿದ್ರು ಆ ಕಾರ್ಡ್ ಆಫ್ ಲ್ಯಾಂಡ್ ನೋಡಿದ್ದಾರೆ ಒಂದು ಲೆವೆಲ್ ಅದ್ರ ಮೇಲೆ ಅಲ್ಲ, ಇವಾಗ ತಹಸೀಲ್ದಾರ್ ತಗೊಂಡೆ ನಾನು. ಈಗ KDಗಳಲ್ಲಿ ಅವ್ರೇನು ಮಾಡಲ್ಲ ಅಂತ ಹೇಳಿದ್ರು. ಇವಾಗ KDBನೂ ಡೈರೆಕ್ಟ್ ಆಗಿ ಕೊಡೋಕ್ಕಾಗಲ್ಲ, ಸಿಂಗಲ್ ವಿಂಡೋ ಏಜೆನ್ಸಿ ಇದೆ. ಸಿಂಗಲ್ ವಿಂಡೋ ಏಜೆನ್ಸಿ ಇದೆ. ನಿಮ್ಮ AID ಅವರು 15 ಕ್ಯಾಟಗರಿ ಹಾಕಿ ನಮ್ಮ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ. ಆ 15 ರೇಟ್ ಕೇಳಿ. DC ಅವರು ಹೇಳ್ತಾರೆ ಸರ್, ಈಗ ಸಾಕಷ್ಟು ಚರ್ಚೆ ಆದಮೇಲೆ ನಮ್ಮ ಗಮನಕ್ಕೆ ತರೋದು ಸರ್, ನಾವು ಫಸ್ಟ್ ಏನು ಪತ್ರವನ್ನು ಸರ್ಕಾರಕ್ಕೆ ಕೊಟ್ರಿ ಸರ್. ಸರ್ಕಾರದಿಂದ ನಮಗೆ ಪತ್ರ ಬಂದು ಆದ ನಂತರ ಮನೆ ಶಾಸಕರು ನಾವು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ಮೇಲೆ ಸರ್, ಬಜೆಟಲ್ಲೂ ಕೂಡ ಅದು ಅಧಿಕೃತವಾಗಿ 100 ಎಕರೆ ಕೊಡ್ತೀವಿ ಅಂತೇಳಿ ಕೂಡ ಈ ವರ್ಷದ ಬಜೆಟಲ್ಲೂ ಕೂಡ ಘೋಷಣೆ ಆಗಿದೆ ಸರ್. ಅದು ಒಂದು ಸರ್. ಎರಡನೇ ಸರ್, ನಾವು ಬಸರಾಳ ಹೋಬಳಿನಲ್ಲಿ ಮುದ್ದನಘಟ್ಟ ಮತ್ತು ಹೆಗ್ಗಡತಳ್ಳಿ ಸರ್ವೆ ನಂಬರ್ 48 ಮತ್ತು 35ರಲ್ಲಿ ಒಟ್ಟು 105 ಎಕರೆ ಜಾಗನ ಈಗಾಗಲೇ ಗುರುತು ಮಾಡಿದ್ವಿ ಸರ್. ಗುರುತು ಮಾಡಿ ನಾವು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ವಿ, ಈ ಥರ ಸರ್ಕಾರಿ ಜಾಗ ಲಭ್ಯ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.